ನನ್ನ ಪ್ರೀತಿಯ ಕನ್ನಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಇದ್ದೆ. ಪ್ರತಿನಿತ್ಯದ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿವ್ರಿ. ಜಸ್ಟ್ ನಾವು ಸ್ನಾನ ಮುಗಿಸ್ಕೊಂಡು ನಾವು ಇವಾಗ ಆಚೆ ಹೋಗ್ತಾ ಇದ್ದೀವಿ ರೀ. ನೋಡ್ರಿ, ನಮ್ಮ ತಂದೆಯವ್ರು ಪೇಪರ್ ಓದ್ತಿದ್ದಾರೆ ಬೆಳಗ್ಗೆ. ಹೇಮ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾವು ಇವಾಗ ಆನ್ ದಿ ವೇ ಟು ದ ಟೆಂಪಲ್ ಇದ್ದೇವೆ ರೀ. ನಾನು ನಿಮಗೆ ಟೆಂಪಲ್ ಎಲ್ಲ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ದೇವಸ್ಥಾನಕ್ಕೆ ಬಂದೀವಿ ರೀ. ಇವತ್ತು ಮಂಗಳವಾರ ಇರೋ ಕಾರಣ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳ ದೇವಸ್ಥಾನಕ್ಕೆ ಬಂದಿದ್ದಾರೆ. ಜಸ್ಟ್ ನಾವು ದರ್ಶನ ಮಾಡ್ಕೊಂಡು ಆಚೆ ಕಡೆ ಬಂದಿವ್ರಿ. ಇನ್ನೊಂದು ದೇವಸ್ಥಾನ ಇದೆ, ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಳೋಣ. ದರ್ಶನ ಆದಮೇಲೆ ನಮ್ಮ ಪ್ರಯಾಣ ಮನೆಯ ಕಡೆಗೆ. ಪಾದಗಟ್ಟಿಯ ಮೇಲೆ ಅನ್ನ, ಮೊಸರು, ಉಪ್ಪು ಇತ್ಯಾದಿಗಳು, ತಾವು ತಂದ ಎಣ್ಣೆಯನ್ನು ಎಣ್ಣೆ ಡಬ್ಬಿಯಲ್ಲಿ ಹಚ್ಚಿದ ಊದಿನ ಕಡ್ಡಿಯನ್ನು ದೇವಸ್ಥಾನದ ಒಳಗದಲ್ಲಿ ದರ್ಶನ ಎಲ್ಲ ಮಾಡಿ ಐತ್ರಿ. ಇವತ್ತು ಮಂಗಳವಾರ ಇರೋದ್ರಿಂದ ಬೆಳಗಿನ ಜಾವ ಸ್ವಲ್ಪ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಇತ್ತು. ಇನ್ನೂ ಸ್ವಲ್ಪ ಹೊತ್ತು ಆದಮೇಲೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಬಂದಿದ್ದೆಲ್ಲ ಕೆಲಸ ಮುಗಿತ್ರಿ. ನಾವು ಇವಾಗ ರಿಟರ್ನ್ ಮನೆಗೆ ಹೊಡ್ತಿದ್ದೇವೆ. ನಾನು ನಿಮಗೆ ಮನೆಗೆ ಹೋದಾದ್ಮೇಲೆ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಮನೆಗೆ ರೀಚ್ ಆದ್ವಿ ರೀ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಎಲ್ಲ ಶಾಪಿಂಗ್ ಮಾಡಿ ಇಟ್ಟಿದ್ದಾರೆ. ನಾವು ಸ್ವಲ್ಪ ಹೆಲ್ಪ್ ಮಾಡಿಬಿಡೋಣ. ನಾವೇ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡೋಣ. ಇವಾಗ ನಾವು ಇವಾಗ ಅವಲಕ್ಕಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಶೇಂಗಾ ಹುರ್ಕೊಂಡ್ಬಿಡ್ರಿ ಮೊದಲು. ಶೇಂಗಾ ಫ್ರೈ ಆಗ್ತಿದ್ದಾವ್ರಿ. ಅದಾದಮೇಲೆ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಫ್ರೈ ಹೊಡೆದ್ಬಿಡೋಣ. ಪಟ 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 ಮಾಡಿಬಿಡೋಣ ಕೆಲಸ. ಇವತ್ತು ಭಾಳ ಟೈಟ್ ಐತಿ ಇವತ್ತಿನ ಶೆಡ್ಯೂಲ್. ಈರುಳ್ಳಿ ಹಾಕ್ಬಿಡೋಣ್ರಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕಾಗಿದ್ರೆ ಫ್ರೈ ಮಾಡ್ತಾ ಇದ್ದೇವೆ. ಫೈನಲ್ ಅವಲಕ್ಕಿ ಬೇಕಾದಂಥ ಎಲ್ಲನೂ ರೆಡಿ ಮಾಡ್ಕೊಂಡಾಯ್ತು ರೀ. ಎಲ್ಲ ಕಸ್ಟಮೈಸ್ ನೋಡಿರಿ. ಅವಲಕ್ಕಿ ಮಾಡೋಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಾಯ್ತು ರೀ. ಒಗ್ಗರಣೆನೂ ರೆಡಿಯಾಗಿದೆ. ನಾವು ಸ್ವಲ್ಪ ಒಂದು ಕಾಲ್ ಬರ್ತಿದೆ, ಕಾಲ್ ಅಟೆಂಡ್ ಮಾಡಿ ಬರೋಣ. ಅದಾದಮೇಲೆ ನಮ್ಮ ತಾಯಿಯವರು ಅವಲಕ್ಕಿ ಮಾಡಿರ್ತಾರೆ. ಆಮೇಲೆ ಬಂದು ಅವಲಕ್ಕಿ ತಿನ್ನೋಣ. ನಾಷ್ಟ ಮಾಡೋಕೆ ಕರಿತಿದ್ದಾರೆ. ನಾಷ್ಟ ಮಾಡ್ಕೊಂಬರೋಣ ಇವಾಗ. ಜಸ್ಟ್ ನಾವು ನಾಷ್ಟ ಮುಗಿಸ್ಕೊಂಡು ಟೀ ಕುಡಿತಿದ್ದೇವೆ ರೀ. ಫ್ರೆಂಡ್ ಫೋನ್ ಮಾಡಿದ್ದಾರೆ, ಆಚೆ ಕಡೆ ಕೆಲಸ ಇದೆ ಅಂತ. ಹೋಗಬೇಕಾದ್ರಕ್ಕಿಂತ ಪೂರ್ವದಲ್ಲಿ ಒಂದು ಕೆಲಸ ಇದೆ, ಮುಗಿಸ್ಕೊಂಬರೋಣ ಇವಾಗ ಹೋಗಿ. ದತ್ತಾತ್ರೇಯ ಜಯಂತಿಯ ಪ್ರಯುಕ್ತವಾಗಿ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಬಂದ್ವಿ. ದರ್ಶನ ಎಲ್ಲ ಮಾಡಿ ಆಯ್ತು ರೀ. ನಾವು ಹೋಗೋಣ. ನಾವು ಇವಾಗ ಮನೆಗೆ ಹೋಗೋಣ್ರಿ. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸೀದಾ ಹುಬ್ಳಿ ಹೋಗೋಣ. ಜಸ್ಟ್ ನಾವು ಮನೆಗೆ ಬಂದ್ವಿ ರೀ.
ಹೊರಟಿದ್ದೀವಿ, ಹೊರಡೋಣ ಇವಾಗ. ಚಲೋ, ನಮ್ಮ ಪ್ರಯಾಣ ಹುಬ್ಬಳ್ಳಿ ಕಡೆಗೆ. ಆಲ್ಮೋಸ್ಟ್ ಫ್ರೆಂಡ್ ಕಡೆ ಬಂದೆ, ಇವಾಗ ಹೊರಡೋಣ ಇಲ್ಲಿಂದ. ನಮ್ಮ ಪ್ರಯಾಣ ಇವಾಗ ಆರಂಭವಾಗಿದೆ. ಜಸ್ಟ್ ನಾವು ಮೇನ್ ರೋಡಿಗೆ ಕನೆಕ್ಟ್ ಆದ್ವಿ. ಒಂದು ವೇ ಹೋಗ್ತಾ ಇದ್ವಿ. ಅಂಬಾರಿ ಸ್ವಲ್ಪ ಪೆಟ್ರೋಲ್ ಖಾಲಿ ಆಗಿತ್ತೆ, ಪೆಟ್ರೋಲ್ ಹಾಕ್ಸೋಳಕ್ಕೆ ಅಂತ ಬಂದ್ವಿ. ಪೆಟ್ರೋಲ್ ಹಾಕಿಸ ಐತ್ರಿ, ನಾವು ಹೊರಡೋಣ ಇವಾಗಿಂದ. ಜಸ್ಟ್ ನಮ್ಮ ಹುಬ್ಳಿನ ರೀಚ್ ಆದೀವಿ. ಸ್ವಲ್ಪ ಕೆಲಸಗಳಿದಾವೆ, ಇಲ್ಲೇ ಕೆಲಸ ಮುಗಿಸೋಣ. ಇಲ್ಲೇ ಒಂದು ದೇವಸ್ಥಾನ ಇದೆ ರೀ. ಆಲ್ಮೋಸ್ಟ್ ನಮ್ಮ ಕೆಲಸ ಅಂಡರ್ ಪ್ರೋಗ್ರೆಸ್ ಇದೆ. ನಮ್ಮ ಕೆಲಸ ನಡೀತಿದೆ ರೀ. ಟೈಮ್ ಇವಾಗ 1:32 ಆಗಿದೆ. ಹಸಿವಾಗಿದೆ, ಏನಾದರೂ ಊಟ ಮಾಡೋಣ, ಹೋಗೋಣ ಒಳಗಡೆ. ಬಂದ್ವಿ ಹೋಟೆಲ್ ಒಳಗಡೆ. ಸೆಟ್ ದೋಸೆ ಆರ್ಡ್ರ್ ಮಾಡಾಗಿದೆ, ಬರ್ತಾ ಇದೆ. ಫೈನಲಿ ಸೆಟ್ ದೋಸೆ ಬಂತ್ರಿ, ಟೇಸ್ಟ್ ಮಾಡೋಣ ಇವಾಗ. ಸೆಟ್ ದೋಸೆ ಮಾತ್ರ ತುಂಬ ಚೆನ್ನಾಗಿದೆ. ಸೆಟ್ ದೋಸೆ ಮೇಲೆ ಬೆಣ್ಣೆ ಹಾಕಿದ್ದಾರೆ, ಅದ್ರ ಜೊತೆ ಮತ್ತೆ ಒಂದು ಕುರ್ಮಾ ಕೊಟ್ಟಿದ್ದಾರೆ, ಒಂದು ಚಟ್ನಿ ಕೊಟ್ಟಿದ್ದಾರೆ. ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿದೆ. ಮಸ್ಟ್ ಟ್ರೈ ಮಾಡಿರಿ ಅಂತ ಹೇಳ್ತೇನೆ. ಇಲ್ಲಿ ರವಾ ಇಡ್ಲಿ ಭಾಳ ಫೇಮಸ್ ಅಂತ, ಅದಕ್ಕೋಸ್ಕರ ರವಾ ಇಡ್ಲಿನೂ ಆರ್ಡರ್ ಮಾಡಿದ್ದೀವಿ. ರವಾ ಇಡ್ಲಿ ಟೇಸ್ಟ್ ಮಾಡೋಣ, ಚೆನ್ನಾಗಿದೆ ನೋಡೋಕೆ ಮಾತ್ರ. ಇಡ್ಲಿ ಮಾತ್ರ ಹೆವಿ ಸಾಫ್ಟ್ ಇದೆ, ಅಲ್ಟಿಮೇಟ್ ಐತೆ. ಇಡ್ಲಿ ಮತ್ತು ಸೆಟ್ ದೋಸೆ ತಿಂದಾಯ್ತು ರೀ, ಟೀ ಕುಡಿದ್ಬಿಡ್ರ. ಹೊರಡೋ ಸಮಯ ರೀ, ಹೊರಡೋಣ ಇವಾಗ. ಜಸ್ಟ್ ನಮ್ದು ಲಘು ಉಪಹಾರವನ್ನು ಮುಗಿಸ್ಕೊಂಡೆ ಮತ್ತೆ ನಮ್ಮ ಕೆಲಸದ ನಿಮಿತ್ತವಾಗಿ ನಾವು ಹೊರಟಿದ್ದೇವೆ. ಇನ್ನೂ ಸ್ವಲ್ಪ ಹೊತ್ತಾಗತ್ತೆ. ಆಲ್ಮೋಸ್ಟ್ ಇವತ್ತು ಇಡೀ ದಿನ ಆಗ್ಬೋದು ಅನಿಸುತ್ತೆ. ತುಂಬಾ ವರ್ಕ್ ಶೆಡ್ಯೂಲ್ ಇದೆ ಅಂತ ಮೊದಲು ಹೇಳಿದ್ನಲ್ಲ, ಅದೇ ರೀತಿಯಾಗಿ 1 by 1 ಕಂಪ್ಲೀಟ್ ಮಾಡ್ತಿದ್ದೇವೆ. ಮಾಡ್ತಾ ಹೋಗೋಣ ಮುಂದೆ. ಹಾಗೆ ವಿಡಿಯೋ ಮಾಡೋದಷ್ಟು ಸರಳ ಇಲ್ಲಪ್ಪ. ಮನೆಯೊಳಗೆ ಕೂತ್ಕೊಂಡು 10 ನಿಮಿಷದ ವಿಡಿಯೋ ನೋಡೋಕ್ಕೆ ಸರಳ ಅನ್ನಿಸ್ತದೆ. ಬಟ್ ಕಾಂಟೆಂಟ್ ಕ್ರಿಯೇಟರ್ಸ್ ಲೈಫ್ ಏನಿದೆ ಅಲ್ರಿ, 12 ಆಗಿರ್ತೈತಿ. ಆಲ್ಮೋಸ್ಟ್ ನಮ್ದು ಹುಬ್ಳಿ ಬಂದಿರೋ ಎಲ್ಲ ಕೆಲಸ ಮುಗೀತ್ರಿ. ನಾವು ಇವಾಗ ಸಿದ್ದಾರ್ಥ ಮಠಕ್ಕೆ ಹೊರಡೋ ಪ್ಲ್ಯಾನ್ ಮಾಡ್ತಿದ್ದೇವೆ. ಹೊರಡೋಣ ಇವಾಗ. ನಾವು ಇವಾಗ ಆನ್ ದಿ ವೇ ಟು ಸಿದ್ದಾರ್ಥ ಮಠ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಸಿದ್ದಾರ್ಥ ಮಠನ ರೀಚ್ ಆಗ್ತೇವೆ. ಜಸ್ಟ್ ನಾವು ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ಸನ್ನಿಧಿಗೆ ಬಂದಾಯ್ತಾ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗೋಣ, ದರ್ಶನಕ್ಕೆ ಹೋಗೋಣ. ಇವತ್ತು ಸಿದ್ಧಾರೂಢ ಮಠಕ್ಕೆ ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ದರ್ಶನ ಎಲ್ಲ ಮಾಡಿ ಆಯ್ತು ರೀ. ಸ್ವಲ್ಪ ವಿಶ್ರಾಂತಿನ ಪಡ್ಕೊಳ್ತಿದ್ದೇವೆ. ಎಷ್ಟು ಶಾಂತವಾಗಿದೆ ಅಂತಂತಂದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ.
ಈ ಸ್ಥಳದಲ್ಲಿ ಅದರದ್ದೇ ಆದ ಒಂದು ವಿಶೇಷತೆ ಇದ್ದಾರೆ. ಈ ಸ್ಥಳಕ್ಕೆ ಬಂದರೆ ಏನೋ ಒಂಥರ ವಿಭಿನ್ನವಾದ ಅನುಭವ ಅಂತ ಹೇಳ್ಬೋದು. ಅದಕ್ಕೆ ಅಪಾರವಾದ ಸಂಖ್ಯೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬರ್ತಾರಿಲ್ಲ, ಈ ಸನ್ನಿಧಿಗೆ ಬರ್ತಾರೆ, ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ, ಅವರ ಕೋರಿಕೆಗಳನ್ನು ಕೇಳ್ಕೊಳ್ತಾರೆ. ಮತ್ತು ಏನಾದರೂ ಇದ್ದರೆ ಅದನ್ನು ಬೇಡ್ಕೊಂಡಿರ್ತಾರಲ್ರಿ, ಅದನ್ನ ನೆರವೇರಿಸಿನೂ ಹೋಗ್ತಾರೆ. ಯಾಕಂತಂದರೆ ಎಲ್ಲ ಸಿದ್ಧರಾಮ ಸ್ವಾಮಿಗಳು ಕೊಟ್ಟಿರೋದು, ಅಷ್ಟು ಮಾತ್ರ ಹೇಳ್ಬೋದು. ನಾವಿವಾಗ ಸದ್ಗುರು ಶ್ರೀ ಗುರುನಾಥ ರೂಢ ಸ್ವಾಮೀಜಿ ಸಮಾಧಿ ಮಂದಿರದ ಹತ್ರ ಇದ್ದಾವೆ. ಒಳಗಡೆ ಹೋಗೋಣ ಅನ್ರಿ. ಜಸ್ಟ್ ನಮ್ದು ದರ್ಶನ ಆಯ್ತು ರೀ. ನೆಕ್ಸ್ಟ್ ನಾವು ಇವಾಗ ಕೈಲಾಸ ಮಂಟಪ ಹೋಗೋಣ. ಆಲ್ಮೋಸ್ಟ್ ದರ್ಶನ ಎಲ್ಲ ಮಾಡಿ ಆಯ್ತು ರೀ. ನಾವಿವಾಗ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಯೋಚನೆ ಮಾಡೋಣ. ದರ್ಶನ ಎಲ್ಲ ತೊಗೊಂಡಾಯ್ತು ರೀ. ರಿಟರ್ನ್ ಮನೆಗೆ ಹೊಡ್ತಿದ್ವಿ. ಸ್ನ್ಯಾಕ್ಸ್ ಟೈಮ್ ಅಲ್ಲ ಅದ, ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಜಸ್ಟ್ ಏನಾದರೂ ಸ್ನ್ಯಾಕ್ಸ್ ಅಥವಾ ಕೋಲ್ಡ್ ಡ್ರಿಂಕ್ಸ್ ಕೊಟ್ಕೊಂಡು ಹೋಗೋಣ ಆಯ್ತು. ಲೈಟಿಗೆ ಒಂದು ಕೋಲ್ಡ್ ಡ್ರಿಂಕ್ಸ್ ಕುಡಿದಿರಿ. ಟೈಮ್ ಹೆಂಗೆ ಹೋಯ್ತೋ ಗೊತ್ತಾಗಿಲ್ಲ. ಆಲ್ಮೋಸ್ಟ್ ಹೊಡೋ ಸಮಯ ಅದು, ಹೊಡೋಣ. ನೋಡ್ರಿ, ಸಂಜೆ ಸಿದ್ಧಾರೂಢ ಮಠದ ಸುತ್ತಮುತ್ತಲಿನ ವಾತಾವರಣ ಯಾವ ಥರ ಇರ್ತೈತೆ ಅಂತೇಳಿ. ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೇರೆ ಬೇರೆ ಊರಿಂದ ಬಂದಿದ್ದಾರೆ, ವಿಶ್ರಾಂತಿ ಪಡ್ತಿದ್ದಾರೆ ನೋಡ್ರಿ. ಇವತ್ತಿನ ದಿನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ರೀ, ಮತ್ತು ಇಂಟ್ರೆಸ್ಟಿಂಗ್ ಆಗಿತ್ತು. ನಾವು ಇವಾಗ ಸಿದ್ಧಾರೂಢ ಮಠದಲ್ಲಿದ್ದೇವೆ. ಆಲ್ಮೋಸ್ಟ್ ಇವತ್ತು ಬಂದಿದ್ದೆಲ್ಲ ಕೆಲಸ ಮುಗ್ದಂಗೆ ಆಯ್ತು ರೀ. ನಾವು ಇಲ್ಲಿಂದ ಹೊಡ್ತಾ ಇದ್ದೇವೆ. ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕಥೆಗಳಾಗ್ತಾವ ಅಂತ ಹೇಳ್ತಾ, ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮಲ್ಲಿ ಧನ್ಯವಾದಗಳು. ಬಾಯ್.